ಎಲ್ಲ ಅವತ್ತು ಕಾಂಗ್ರೆಸ್ ಇದ್ದಾಗೂ ಕೂಡ ಏರಿಕೆ ಮಾಡಿದ್ದಾರೆ. ಇದು ಯುದ್ಧ ನಡೀತಾ ಇರೋ, ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ. ಸುಮಾರು 10-15ಕ್ಕೂ ರಾಷ್ಟ್ರಗಳು ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೂ ಯುದ್ಧ ಸಮಾಪ್ತಿಯಾಗಿಲ್ಲ. ಯುದ್ಧ ಕಾಲದಲ್ಲೂ ಹಿಂಗೆ ಇರಬೇಕು, ಸಾಮಾನ್ಯವಾಗಿ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಆ ಕಾಮನ್ ಸೆನ್ಸ್ ಕಾಂಗ್ರೆಸ್ ಪಾರ್ಟಿಯವರಿಗೆ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಜಿರಳೆ ಪಾರ್ಟಿ ಔಟಿದೆ, ಕಾಕ್ರೋಚ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಕಾಕ್ರೋಚ್ ಪಾರ್ಟಿ. ಇವತ್ತು ಕೇಂದ್ರದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಈ ಕಾಕ್ರೋಚ್ ಬಗ್ಗೆ ಮಾತಾಡಿದಕ್ಕೋಸ್ಕರ ಬೇರೆ ದೇಶದಲ್ಲಿ ಇಟ್ಕೊಂಡು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿ ಅದು ಪ್ರಾಯೋಜಿತರು ರಾಹುಲ್ ಗಾಂಧಿ, ಕೇಜ್ರಿವಾಲ್, ಯಾವ ದೇಶ ವಿರೋಧಿ ಸಂಘಟನೆಗಳಿದೆ ಇದಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರಲ್ಲ, ಅವ್ರ ಜೊತೆ ಶಾಮೀಲಾಗಿರೋದು ಸ್ಪಷ್ಟವಾಗ್ತದೆ. ದೇಶ ಒಂದು ವಿಭಜನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥ ಪಾಕಿಸ್ತಾನ, ಅದಕ್ಕೆ ಬೆಂಬಲವಾಗಿ ಇವೆಲ್ಲ ನಡೀತಾ ಇರುವಂಥದ್ದು. ಪಾಕಿಸ್ತಾನದ ಕೈವಾಡನೂ ಇದೆ, ದೇಶ ವಿರೋಧಿ ಚಟುವಟಿಕೆಗಳ ಕೈವಾಡನೂ ಇದೆ. ಇದೊಂಥರ ಟೂಲ್ ಕಿಟ್, ದೇಶ ದ್ರೋಹದ ಟೂಲ್ ಕಿಟ್ ಇವರೆಲ್ಲ. ಅದಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಕಾಂಗ್ರೆಸ್ ಅವರು, ಆಮ್ ಆದ್ಮಿಯವರು ಪಕ್ಕ. ಇನ್ನು ಹೆಚ್ಚಿನ ಸಂಖ್ಯೆಯ ಮುಸಲ್ಮಾನರು, ಅದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಂಡಿಯಾದ ಕೆಲವರು ಇದ್ದಾರೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಈ ಥರ ಟೂಲ್ ಕಿಟ್ ಯಾರು ಮಾಡ್ತಾ ಇದ್ದಾರೋ ಇದು ದೇಶ ವಿರೋಧಿ ಚಟುವಟಿಕೆಯನ್ನೇ ಮಾಡುವಂಥ ಟೂಲ್ ಕಿಟ್. ಇದರಲ್ಲಿ ಭಾಗಿಯಾಗಬಾರ್ದು ಅನ್ನೋ ವಿನಂತಿನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಏನು ಲೂಟಿ ಮಾಡಿದ್ದಾರೆ ಫಸ್ಟ್ ಅದನ್ನ ಹೇಳಿ. ಈಗ ಕೇಂದ್ರ ಸರ್ಕಾರ ಇಷ್ಟು ಮಾಡಿದೆ ಅಂತಾರೆ, ರಾಜ್ಯ ಸರ್ಕಾರ ಏನು ಮಾಡಿದೆ ಹೇಳಿ. ನಾವಿಷ್ಟು ಮಾಡಿದ್ರಿ, ಕೇಂದ್ರ ಸರ್ಕಾರ ಇದು ಮಾಡಿದೆ ಅಂತ ಚಾಲಿ ಮಾಡಲಿ, ನಾವು ಒಪ್ಕೊತೀನಿ. ತುಪ್ಪದ ಬೆಲೆ ಕಡಿಮೆ ಮಾಡಿದ್ರು ಕೇಂದ್ರ ಸರ್ಕಾರ, ನೀವು ರೈಸ್ ಮಾಡಿದ್ರಲ್ಲ, ಯಾವ ಕಾರಣಕ್ಕೆ ಮಾಡಿದ್ರಿ ನೀವು ಹೇಳ್ಬೇಕು ಜನಕ್ಕೆ. ಕೇಂದ್ರ ಸರ್ಕಾರ ಸಾಲ ಮಾಡಿದೆ ಅನ್ನೋದ್ರ ಬಗ್ಗೆನೂ ಸಿದ್ದರಾಮಯ್ಯ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಸಾಲ ಮಾಡಿರೋ ಹಣ ಪೂರ್ತಿಯಾಗಿ 90% ಅಭಿವೃದ್ಧಿಗೆ ಯೂಸ್ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಲೆಕ್ಕ ಕೇಳ್ತೀನಿ, 1,20,000 ಕೋಟಿ ಸಾಲ ಮಾಡಿದಿರಲ್ಲ, ಎಷ್ಟು ಅಭಿವೃದ್ಧಿ ಕೊಟ್ಟಿದ್ದೀರ ಹೇಳಿ. ಅಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಕೇಳಿ. ಕೇಂದ್ರ ಸರ್ಕಾರ ಹೊಸ ರೈಲ್ವೆ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ಗಳನ್ನು ಮಾಡ್ತಾ ಇದ್ದಾರೆ, ನ್ಯಾಷನಲ್ ಹೈವೇಸ್ ಮಾಡ್ತಾ ಇದ್ದಾರೆ, ಪೋರ್ಟ್ಗಳು ಮಾಡ್ತಾ ಇದ್ದಾರೆ. ಇವತ್ತು ದೇಶ ಮೊದಲ ಬಾರಿಗೆ ರಕ್ಷಣಾ ಸಾಮಗ್ರಿಗಳನ್ನು ಅತಿ ಹೆಚ್ಚು ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ಶಕ್ತಿ ಬಂದಿದೆ. ಹಿಂದೆ ಎಲ್ಲ ಬೇರೆ ದೇಶದಿಂದ ನಾವು ತಗೊತಾ ಇದ್ರಿ. ಅದು ಯಾರಿಂದ? ಮೋದಿಯವರ ಸರ್ಕಾರದಿಂದ. ಮೋದಿಯವರು ಡೆವಲಪ್ಮೆಂಟ್ಗೋಸ್ಕರ ಹಣ, ಸಾಲ ಹಣ ಇರ್ಬೋದು, ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ 49 ವಸ್ತುಗಳ ಮೇಲೆ GSTನ ಕಡಿಮೆ ಮಾಡಿದ್ರು. GSTನ ಕಡಿಮೆ ಮಾಡಿದ್ರು 49 ವಸ್ತುಗಳ ಮೇಲೆ. ಕಾಂಗ್ರೆಸ್ ಅವರು ಕಾಯ್ತಾ ಇದ್ದಾರೆ, ಅದನ್ನು ಯಾವ್ದಾವ್ದು ಕಡಿಮೆ ಮಾಡಿದ್ದಾರೆ ಅದನ್ನು ಏರಿಕೆ ಮಾಡೋಕ್ಕೆ ಕರ್ನಾಟಕದಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ನೋಡಿ ಸಿದ್ದರಾಮಯ್ಯನವರು, ಇನ್ನು ಅವ್ರದ್ದು ಇನ್ನೂ ತೀರ್ಮಾನ ಆಗಿಲ್ಲ, ಯಾರು CM ಅಂತ ತೀರ್ಮಾನ ಆಗಿಲ್ಲ. ಸಿದ್ದರಾಮಯ್ಯನೇ ಕಂಟಿನ್ಯೂ ಅಂತ ಹೇಳಿದ್ರೆ ಇನ್ನು ಒಂದು 50-60 ಸಾವಿರ ಕೋಟಿ ತೆರಿಗೆಗಳನ್ನು ಆಗಕ್ಕೆ ಆಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಚಾಪ್ಟರ್ ವೈಸ್ ಇಟ್ಕೊಂಬಿಟ್ಟಿದ್ದಾರೆ. KGF ಚಾಪ್ಟರ್ 1, KGF 2, 3, 4 ಹಂಗೆ ಇಟ್ಕೊಂಡಿದ್ದಾರೆ. ಎಲ್ಲ ತೆರಿಗೆ ಏರಿಕೆ ಕಡೆಗೆ ಇನ್ನೂ ತೀರ್ಮಾನ ಆಗಿಲ್ಲ. ಅದಕ್ಕೆ ಅಲ್ಲ 60,000 ಕೋಟಿ ಈ ವರ್ಷ ಹೊಸ ತೆರಿಗೆ ಹಾಕಕ್ಕೆ ತಯಾರು ಮಾಡಿದೆ. ಸ್ಟ್ಯಾಂಪ್ ಡ್ಯೂಟಿದು ಮಾಡ್ತಾ ಇದ್ದಾರೆ, ಪೆಟ್ರೋಲ್ದು ಮಾಡ್ತಾ ಇದ್ದಾರೆ. ಆಲ್ಕೋಹಾಲ್ದಂತೂ ನೀವು ಕಿಕ್ ಹೆಂಗೆ ಬರ್ತೈತೆ ಅದ್ರ ಮೇಲೆ ಟ್ಯಾಕ್ಸು ಮನುಷ್ಯನ್ನೇ ಅಳಿತಾರೆ. ಮನುಷ್ಯನ ಇಟ್ಕೊಂಡು ಎಷ್ಟು ಕಿಕ್ ಆಗಿದೆ ಅಷ್ಟು ಟ್ಯಾಕ್ಸ್ ಅವನ ಮೇಲೆ.
ಮೊದಲೆಲ್ಲ ಕಸದ ತೆರಿಗೆ ಮನೆಗಿಷ್ಟು ಕಸದ ತೆರಿಗೆ ಅಂತ ಹಾಕ್ತಾಯಿದ್ರು. ಈಗ ಮನೆಗೆ ಎಷ್ಟು ಕೆ ಜಿ ಕಸ ಆಚೆ ಬರ್ತಿತ್ತೋ ಅದ್ರ ಮೇಲೆ ತೆರಿಗೆ ಈಗ.